ನಮ್ಮ ಸಿನಿಮಾ ಮಂದಿಯಿಂದ ಯಾರು ನಿಮ್ಮ ಸಹಾಯಕ್ಕೆ ಬರಲಿಲ್ವಾ? ಅದನ್ನ ಕೇಳಲೇಬೇಡಿ. ಸಿನಿಮಾ ನಾನು ಹೇಳಿದ್ನಲ್ವ, ನಾಟಕ ಏನು ತೊಳೆದ್ವಿ ನಾವು, ಡ್ರಾಮಾ ಮತ್ತು ಬಣ್ಣ. ಆ ಬಣ್ಣ ತೊಳೆದಾದ್ಮೇಲೆ ಮನುಷ್ಯ ಪೇಸ್ ಏನು ಇದಿರ್ತದೆ ನೋಡಿ, ಆ ಥರ ನಮ್ಗೆ ಯಾರು 10 ಪೈಸದ ನಮಗೆ ಹೆಲ್ಪ್ ಮಾಡಲಿಲ್ಲ. ಆ ಸಿನಿಮಾ ಶೂಟಿಂಗ್ ಟೈಮ್ನಲ್ಲೇ ಇವರಿಗೆ ಹೆಲ್ತ್ ಅಪ್ಸೆಟ್ ಆಯ್ತು. ಒಂದು ಸಂಭಾವನೆ ಅಂತ ನಿಗದಿ ಆಗಿದೆ, ಆದರೆ ಆ ಸಂಭಾವನೆ ಪಾವತಿ ಆಗಲಿಲ್ಲ. ಅಲ್ಲಿ ಹೋದ್ಮೇಲೆ ಎಫೆಕ್ಟ್ ಆಯ್ತಂತ ಅವ್ರ ಹೆಲ್ತ್, ಇನ್ನೂ ಸ್ಕಿನ್ ಎಲ್ಲ ಚೇಂಜ್ ಆಯ್ತು. ಸ್ಕಿನ್ ಚೇಂಜ್, ಬ್ಲಾಕ್ ಆದ್ರು, ಫುಲ್ಲು ಬ್ಲಾಕ್ ಆದ್ರು. ಅಂದರೆ ಇವರು ನಮ್ಮ ಮನೆಯವರ, ಇವರು ಶೂಟ್ಗೆ ಸಿಟ್ಕೊಂಡು ಒಳಗಡೆ ಬಂದಾಗ ಇವರು ಯಾರು ಬಂದಿದ್ದಾರೆ, ನಮ್ಮ ಮನೆಯವರ ಇವರು ಅನ್ನೋಷ್ಟು ನನಗೆ ಡೌಟ್ ಇತ್ತು. ಅಷ್ಟು ಬ್ಲಾಕ್ ಆಗಿದ್ರು, ಮುಖ ಸ್ವಲ್ಪ ದಪ್ಪಾಗಿ ಕಪ್ಪಾಗ್ಬಿಟ್ರು ಜಾಸ್ತಿ. ಆವಾಗ ಇದು ಮಾಡಿದ್ರು. ಅದಾದ್ಮೇಲೆ ಯಾವ ಸಿನಿಮಾಗಳು ಮಾಡಲಿಲ್ವಾ? ಸಿನಿಮಾ ಯಾವುದು ಮಾಡಲಿಲ್ಲ. ನೋಡ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು ಎಲ್ಲ. ಯಾರು? ಡೈರೆಕ್ಟ್ರಿಗೆ ನೋಡ್ಬಿಟ್ಟು ನಾನು ಬೇರೆ ಇದು ಮಾಡ್ತೀನಿ ಚಿಕ್ಕಣ್ಣ, ನಿಮಗೆ ಬೇರೆ ಟೈಮ್ ಕೊಡ್ತೀನಿ, ಬೇರೆ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತೀನಪ್ಪ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ರು. ತಿರ್ಗಿ ಮತ್ತೆ ಕೊಡಲಿಲ್ಲ. ಮುಖ ಬದಲಾಗಿದ್ದು ನೋಡಿ. ಇವಾಗಲೇ ಮಾತಾಡ್ತಾ ಹೇಳಿದ್ರಿ ಮೈದ್ನಾನು ಒಬ್ರು ಚಿಕ್ಕಣ್ಣ ಅವರು ಹೋಗಿ, ಅವ್ರಿಗೆ ಏನಾಯ್ತಮ್ಮ? ಅವರು ಸ್ವಲ್ಪ ಶುಗರ್ ಇತ್ತು. ಅವ್ರ ಅಣ್ಣನ ತುಂಬಾ ಹಚ್ಕೊಂಡಿದ್ರು. ಯಾರು ಅವ್ರ ಹೆಸರಮ್ಮ? ಗೋಪಿ ಅಂತ. ಆ ಫೋಟೋದಲ್ಲಿ ಇದಾರಲ್ಲ, ಒಂದೇ ತರ ಇದ್ದಾರೆ. ಸೇಮ್ ಹೇರ್ ಸ್ಟೈಲು, ಸೇಮ್ ಇದು. ಅವ್ರು ನಮ್ಮ ಮನೆಯವ್ರಿಗೆ ಮಾತ್ರ, ನಮ್ಮ ಮೈದನ್ ಮಾತ್ರ ಇನ್ನೊಂದು ಬೀಡಿ, ಸಿಗರೇಟು, ಡ್ರಿಂಕ್ಸು ಯಾವುದಿಲ್ಲ. ನಮ್ಮ ಮನೆಯವರಾದ್ರೂ ಎಲ್ಲಾದ್ರೂ ಅಕೇಶನ್ನು, ಎಲ್ಲಾದ್ರೂ ಸಿಗರೇಟ್ಗಳು, ಮತ್ತು ಏನಾದ್ರು ಫಂಕ್ಷನ್ಗಳಿಗಾದರೆ ಯಾವತ್ತಾದ್ರೂ ಏನಾದ್ರು ಒಂದು ಡ್ರಿಂಕ್ಸ್ ಏನಾದ್ರು ಮಾಡ್ಕೊಂಬರೋ ಹೊರತು ನಮ್ಮ ಮೈದನ್ ಮಾತ್ರ ಯಾವ ಒಂದು ಕೆಟ್ಟ ಹ್ಯಾಬಿಟು ಇರಲಿಲ್ಲ ಅವ್ರಿಗೆ. ಪಾಪ ಅಂದರೆ ಅಣ್ಣನ ಸಾವು ಅವ್ರಿಗೆ ತುಂಬ ಆಘಾತ ಮಾಡ್ತು. ತುಂಬ ಮನ್ಸಿಗೆ ನೋವಾಯಿತು, ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ. ನಮ್ಮ ಅಣ್ಣ ತೀರ್ಕೊಂಡ್ಮೇಲೆ ನನ್ನದೇ ತಾನೇ ಜವಾಬ್ದಾರಿ ಜಾಸ್ತಿ, ಮನೆ ಜವಾಬ್ದಾರಿ ನಾನು ತೊಗೋಬೇಕು ಅನ್ನೋದೊಂದು ಅವ್ರಿಗೆ ಮನಸ್ಸಲ್ಲಿ ತುಂಬ ಇತ್ತು. ಅಷ್ಟೊಂದು ಧೈರ್ಯವಂತ ಅಲ್ಲ, ಆದ್ರೂ ಹೆಂಡತಿ ಮಕ್ಕಳನ್ನ ಸಾಕೊಂಡು ನಮ್ಮ ತಂಗಿನೇ ಕೊಟ್ಟು ಮದುವೆ ಮಾಡಿದ್ದೀವಿ. ನಮ್ಮ ತಂಗಿ, ನಮ್ಮ ಸ್ವಂತ ತಂಗಿನೇ. ಹಂಗಾಗಿ ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಅನ್ನಿಸ್ತು. ಆಮೇಲೆ ತಿರ್ಗಿ ಹೇಳೋರು, ನಮ್ಮ ತಂಗಿಗೆ ಹೇಳೋರು, ಅದಕ್ಕೆ ನಮ್ಮ ಅಮ್ಮನ ಥರ ನೋಡ್ಕೊಳ್ಳೋಣ ಕಣೆ ಅಂತ ಅನ್ನೋರು. ಅದು ನನಗೆ ಮನಸ್ಸಿಗೊಂದು ಸರಿ ತುಂಬ ನೋವು ಕೊಡುತ್ತೆ ಆ ಮಾತು. ನಮ್ಮ 5 ನಮ್ಮನ್ನು ನೋಡ್ಕೊತಿದ್ರಲ್ಲ ಚೆನ್ನಾಗಿ, ಈ ಮಾತು ಹೇಳಿದ್ರಲ್ಲ ಅಂತ ನನಗೊಂದೊಂದು ಸರಿ ಮನ್ಸಿಗೆ ನೋವಾಗುತ್ತೆ. ನೋವಾದ್ರೂ ನಾನು ಯಾರಿಗೂ ತೋರಿಸ್ಕೊಳ್ಳಲ್ಲ. ದುಃಖ ಅನ್ನೋದು ನಾನು ಸಾಮಾನ್ಯ ಯಾರ ಹತ್ರ ತೋಡ್ಕೊಳ್ಳಲ್ಲ. ನಾನು ದುಃಖ ಅನ್ನೋದು ನಾನು ದುಃಖಪಟ್ಟರೆ ಇನ್ನೊಬ್ರು ಅವ್ರಿಗೆ ಮನ್ಸಿಗೆ ನೋವಾಗುತ್ತೆ ಅಂದ್ಬಿಟ್ಟು ನಾನು ಸಾಮಾನ್ಯ ಯಾರ ಹತ್ರನೂ ಅಳೋದು ಮಾಡೋದು ಮಾತ್ರ 99% ನಾನು ಮಾಡ್ಕೊಳ್ಳೋದು. ನಾನು ಭಗವಂತದ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ, ನನ್ನ ಕಣ್ಣಲ್ಲಿ ಯಾವತ್ತೂ ನೀರು ಬರಲ್ಲ ಪರಮಾತ್ಮ, ನಾನು ಯಾವತ್ತೂ ನೀನು ನನ್ನ ಜೊತೆ ಇದ್ದೀಯ ಅಂದ್ಬಿಟ್ಟು ನಾನು ಪ್ರಾಮಿಸ್ ಮಾಡಿದ್ದೀನಿ. 99% ನನ್ನ ಕಣ್ಣಲ್ಲಿ ನೀರು ಬರಲ್ಲ. ಯಾವತ್ತಾದ್ರೂ ಯಾರಾದರೂ ತೀರ್ಕೊಂಡ್ರು ಅಷ್ಟೇ ನಾನು ಅವ್ರ ಮನಸ್ಸಿಗೆ ಶಾಂತಿ ಕೋರ್ತೀನಿ, ಒಂದು ಇದು ಮಾಡ್ತೀನಿ. ನಾನು ಯಾವತ್ತೂ ಅಳೋದಿಲ್ಲ ನಾನು. ಎಸ್ ಮಾ, ಗ್ರೇಟ್ ಲೇಡಿ. ಇನ್ನೊಬ್ರು ಮೈದ್ನ ಅವರು ವಿಲೆಂಡ್ ಆಕ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಕೆಲಸ ಮಾಡ್ತಾಯಿದ್ರು, ಫ್ಯಾಮಿಲಿ ಎಲ್ಲ ಅಲ್ಲಿತ್ತು. ಅಲ್ಲಿ ಹಂಗಾಗಿ ಅವರು ಏನೋ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸಡನ್ ತೀರ್ಕೊಂಡ್ರು. 3 ಜನ ಹಾರ್ಟ್ ಅಟ್ಯಾಕೆ. ಚಿಕ್ಕಣ್ಣವ್ರ ವಿಚಾರ, ಯಾಕೆಂದ್ರೆ ಜನ ಎಲ್ಲ ಕಾಯ್ತಾ ಇರುವಂಥದ್ದು. ಅಥವಾ ಎಷ್ಟೊಂದು ಜನಕ್ಕೆ ಇನ್ನೂ ಚಿಕ್ಕಣ್ಣವ್ರು ಇಲ್ಲ ಅನ್ನೋ ವಿಚಾರನೇ ಗೊತ್ತಿಲ್ಲ ಅವ್ರಿಗೆ. ಸೊ ಏನಾಗಿತ್ತು ನಮ್ಮ ಚಿಕ್ಕಣ್ಣವ್ರಿಗೆ? ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತಾ? ಹೆಲ್ತ್ ಪ್ರಾಬ್ಲಮ್ಮು ಅವ್ರಿಗೆ ಸ್ವಲ್ಪ ಬೈ ಬರ್ತು ಕಿಡ್ನಿ ಮೇಲೆ ಸಿಸ್ಟ್ ಪಾಲಿಸಿಸ್ಟಿಕ್ ಕಿಡ್ನಿ ಅಂತ. ಅಂದರೆ ಹುಟ್ಟಿದಾಗಲೇ ಅವ್ರಿಗೆ 78ಅಲ್ಲಿ 79ಅಲ್ಲಿ ಒಂದು ಕಿಡ್ನಿ ಸ್ಟೋನ್ ಆಗಿ ಆಪ್ರೇಷನ್ ಆಗಿತ್ತು ಬ್ಯಾಪ್ಟಿಸ್ಟಲ್ಲಿ. ಮೊದಲೇ ನನ್ನ ಮಗಳಿಗೆ ಪ್ರೆಗ್ನೆಂಟ್ ಇದ್ದೆ ನಾನು ಆವಾಗ ಆಪ್ರೇಷನ್ ಆಗಿ ಊರಿಗೆ ಬಂದರು. ಅವಾಗೆಲ್ಲ ಏನು ಫೋನ್ಗಳೆಲ್ಲ ಏನಿಲ್ಲ. ಹಾಗಾಗಿ ಊರಿಗೆ ಬಂದು ಈ ಥರ ಆಪ್ರೇಷನ್ ಆಯಿತು ಕಡೆ ಅಂದ್ಬಿಟ್ಟು ಎಷ್ಟು 12 ಇಂಚ್ ಆಪ್ರೇಷನ್ ಮಾಡಿದರು ಆವಾಗಿನ ಕಾಲಕ್ಕೆ. ಟೆಕ್ನಾಲಜಿ ಬೆಳೆದಿರಲಿಲ್ಲ ಆವಾಗ. ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಡಾಕ್ಟರ್ ಲೈಲಾರ್ ಅಂತ ಒಬ್ಬರು ಡಾಕ್ಟರ್ ಇದ್ರು, ಲೇಡಿ, ಅವರು ಆಪ್ರೇಷನ್ ಮಾಡಿದ್ದು. ಅವರು ಹೇಳಿದರು 40-45 ಆದಮೇಲೆ ಸ್ವಲ್ಪ ಕಿಡ್ನಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಸ್ವಲ್ಪ ಇದು ಮಾಡ್ಕೊಳ್ಳಿ ಅಂತ ಹೇಳಿದರು. ಅವ್ರು ಏನೋ ಅಷ್ಟೊಂದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಿಲ್ಲ. 6 ಮಂತ್ಸ್ಗೊಂದ್ಸರಿ ಬಂದು ಚೆಕ್ ಮಾಡಿಸಿ ಹಂಗೆ ಹಿಂಗೆ ಅಂದರು. ಸುಮ್ಮನೆ ಅದೇ ಚೆಕ್ ಮಾಡಿಸ್ಕೊಂಡ್ರೆ ಅದೇ ಮನಸ್ಸಲ್ಲಿ ಇರ್ತೈತೆ ಬಿಡು, ದೇವ್ರನ್ನ ಎಲ್ಲಿವರೆಗೂ ಬದುಕಿರ್ತಾರೆ ಅಲ್ಲಿವರೆಗೂ ಚೆನ್ನಾಗಿರೋಣ, ದೇವ್ರು ನಾನು ಚೆನ್ನಾಗಿಟ್ಟಿದ್ದಾನೆ, ನಿನ್ನ ಮುತ್ತೈದೆ ಬಗ್ಗೆ ಚೆನ್ನಾಗಿರುತ್ತೆ ಬಿಡೆ, ನೀನು ದೇವ್ರು ಚೆನ್ನಾಗಿ ಭಕ್ತಿ ಮಾಡ್ತೀಯ, ದೇವ್ರು ನಿನ್ನ ಚೆನ್ನಾಗಿ, ನಿನ್ನ ಮುತ್ತೈದೆಗೆ ಯಾವತ್ತೂ ನಿಂಗೆ ಕೊಕ್ಕೆ ಬರಲ್ಲ ಅಂದ್ಬಿಟ್ಟು ಅವರು ಧೈರ್ಯವಾಗಿ, ನೀನಿದ್ರೆ ನನಗೆ ಎಷ್ಟು ಬೇಕಾದ್ರೂ ಧೈರ್ಯ ಅಂದ್ಬಿಟ್ಟು ನಂದು ಒಂದು ಧೈರ್ಯ ಚೆನ್ನಾಗಿತ್ತು ಅವ್ರಿಗೆ. ಹಂಗಾಗಿ ಚೆನ್ನಾಗೇ ಇದ್ದರು. ಬಿ ಪಿ ಸ್ವಲ್ಪ ಇರ್ತಿತ್ತು. ಆಮೇಲೆ ಸುಮಾರು ಒಂದು 15-20 ವರ್ಷ ಆಪ್ರೇಷನ್ ಆಗಿ ಒಂದು 15 ವರ್ಷದ ಮೇಲೆ ಸ್ವಲ್ಪ ಬಿ ಪಿ ಸ್ಟಾರ್ಟ್ ಆಯಿತು. ಬಿ ಪಿ ಟ್ಯಾಬ್ಲೆಟ್ ತೊಗೊತಾಯಿದ್ರು. ಟ್ಯಾಬ್ಲೆಟ್ ತೊಗೊಂಡು ಏನೋ ಅವರೇನು ಯಾವುದಕ್ಕೂ ಏನು ಕೇರ್ ಮಾಡ್ತಾ ಇರಲಿಲ್ಲ. ಯಾವುದು ಇಷ್ಟು ಏನೇ ಕಾಯಿಲೆ ಬರಲಿ ಏನೇ ಬರಲಿ, ಒಂದು 2 ವರ್ಷಕ್ಕೂ 3 ವರ್ಷಕ್ಕೂ ಕಿಡ್ನಿನಲ್ಲಿ ಸ್ಟೋನ್ ಆಗೋದು. ಆ ಸ್ಟೋನ್ ಆದಾಗ ಡಾಕ್ಟರ್ ಹತ್ರ ಹೋಗೋದು, ಮತ್ತು ಅದಕ್ಕೆ ಇಂಜೆಕ್ಷನ್ಗಳೆಲ್ಲ ಹಾಕ್ಸ್ಕೊಳ್ಳೋದು ಮಾಡೋದು, ಮತ್ತು ಕಿಡ್ನಿ ಅದು ಯೂರಿನಲ್ಲಿ ಪಾಸ್ ಆಗಿಬಿಡೋದು, ಮತ್ತೆ ಸರಿ ಹೋಗೋರು. ಮತ್ತೆ ಸರಿ ಅವ್ರಿಗೆ ಆಫೀಸು ಮತ್ತು ಸಿನಿಮಾ ಅವೆರಡೇ ಅವ್ರಿಗೆ ಹುಚ್ಚಿದ್ದಿತ್ತು. ಹಂಗಾಗಿ ಅವರು ಇದು ಮಾಡೋರು. ಆಮೇಲೆ ಲಾಸ್ಟಲ್ಲಿ
ಆವಾಗ 1999ರಲ್ಲಿ 99 ನವಂಬರಲ್ಲಿ ಜಾಸ್ತಿ ಅವ್ರಿಗೆ ತುಂಬ ಹುಷಾರಿಲ್ದಂಗೆ ಆಯಿತು. ಹುಷಾರಿಲ್ದಂಗಾಗಿ ಕಿಡ್ನಿ ಫೌಂಡೇಶನ್ಗೆ ಅಡ್ಮಿಟ್ ಮಾಡಿದ್ವಿ. ಫಸ್ಟ್ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದರು, ಅವರು ತೋರಿಸಿದಾಗ ಅವಾಗ ತುಂಬಾ ಸೀರಿಯಸ್ ಸ್ವಲ್ಪ ಸ್ಟೇಜ್ ಇತ್ತು. ಆಮೇಲೆ ಕಿಡ್ನಿ ಫೌಂಡೇಶನ್ ಅಂದ್ಬಿಟ್ಟು ಇದರಲ್ಲಿ ಪದ್ಮನಾಭ ನಗರ ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿ ಆವಾಗ ನಮ್ಗೆ ಇದೆಲ್ಲ ಏನು ಗೊತ್ತಿಲ್ಲ ನಮಗೆ, ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇದೇನು ಮತ್ತು ಡಯಾಲಿಸಿಸ್ ಅಂದರೆ ಏನು ಏನಂತೂ ನಮ್ಗೆ ಅದ್ರ ಬಗ್ಗೆ ಪರಿವೇ ಇರಲಿಲ್ಲ. ಆಮೇಲೆ ತಿರ್ಗಿ ಇದು ಮಾಡಿ ಅಡ್ಮಿಟ್ ಮಾಡಿ ಎಲ್ಲ ಮಾಡಿ ಅವಾಗ ಕಾಲುಗಳೆಲ್ಲ ಸ್ವಲ್ಪ ಊದ್ಕೊಂಡಿತ್ತು. ಆವಾಗ ತೊಗೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿದಾಗ ಇಲ್ಲ ಈ ಥರ ಡಯಾಲಿಸಿಸ್ ಮಾಡಿಸ್ಬೇಕು ಅಂದರೆ ನನಗೇನು ಆವಾಗ ಒಂದು ದಿವಸ ಮಾಡಿಸಿದ್ರೆ ಸರಿ ಅನ್ನೋ. ಡಯಾಲಿಸಿಸ್ ಅಂದರೆ ಏನಂತಲೇ ನಮ್ಗೆ ಅವಾಗ ಗೊತ್ತಿಲ್ಲ. ಆಮೇಲೆ ಡಯಾಲಿಸಿಸ್ ಮಾಡಿ ನೈಟ್ ಡಯಾಲಿಸಿಸ್ ಮಾಡಿಬಿಟ್ಟು ಇದು ಮಾಡಿದ್ರು. ಆಮೇಲೆ ತಿರ್ಗಿ ಹೋಗಿ ನೋಡ್ಕೊಂಡು ಬಂದು ಫಸ್ಟ್ ದಿವಸ ಹೋಗೋಕೆ ನಾನು ನೋಡೋಕೆ ಭಯ ಬಿದ್ದೆ, ಅದನ್ನು ಆ ಡಯಾಲಿಸಿಸ್ ಮಿಷಿನ್ನ ನೋಡೋಕೆ ಭಯ ಬಿದ್ದೆ. ಹಂಗಾಗಿ ಮಾಡಿದೆ. ಆಮೇಲೆ ತಿರ್ಗೂ ಒಂದು ಸುಮಾರು ವಾರಕ್ಕೆ 2 ಸಲ ಮಾಡಿಸ್ಬೇಕು 3 ಸಲ ಮಾಡಿಸ್ಬೇಕು ಅಂತ ಅಂದರು. ಆವಾಗ ನಮ್ಗೆ ಸ್ವಲ್ಪ ಮನಸ್ಸಿಗೆ ಆಘಾತ ಆಯಿತು, ಹಿಂಗಾಯ್ತಲ್ವಾ ಅಂತ ಅಂದ್ಬಿಟ್ಟು. ಆಮೇಲೆ ಮತ್ತು ಅವ್ರ ಅಗ್ರೋ ಇಂಡಸ್ಟ್ರಿನಲ್ಲಿ ಆಲ್ ಓವರ್ ಕರ್ನಾಟಕ ಆಫೀಸ್ ಇತ್ತು ಅವ್ರದ್ದು, ಯೂನಿಯನ್ ಲೀಡ್ರ್ ಇದ್ದರು. ಅವಾಗ ಸ್ವಲ್ಪ ನಮಗೆಲ್ಲ ದುಡ್ಡು ಹಣಕಾಸೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು ಇವರು ವರ್ಕರ್ಸ್ಗಳು. ಅವಾಗೆಲ್ಲ ಅವರು ಒಂದು ಸಂಬಳಗಳು ಅದು ಇದು ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿ ಅವಾಗೆಲ್ಲ ಮಾಡಿದ್ರು. ಮತ್ತು ಅವಾಗ ನಮ್ಮ ಹೆಬ್ಬಾಳದು ಮತ್ತು ಇವ್ರು ರಮೇಶು ಮತ್ತು ಆನಂದ್ ಅಂತ ಇದ್ದಾರೆ, ಅವರೆಲ್ಲ ಅವಾಗೆಲ್ಲ ನಮಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಚೆನ್ನಾಗಿ, ದುಡ್ಡು ಕಾಸುಗಳದೆಲ್ಲ. ಒಂದು ನೇರವಾದ ಪ್ರಶ್ನೆ ತಪ್ಪು ತಿಳಿಬೇಡಿ, ನಮ್ಮ ಸಿನಿಮಾ ಮಂದಿಯಿಂದ ಯಾರು ನಿಮ್ಮ ಸಹಾಯಕ್ಕೆ ಬರಲಿಲ್ವಾ? ಅದನ್ನ ಕೇಳಲೇಬೇಡಿ. ಸಿನಿಮಾ ನಾನು ಹೇಳಿದ್ನಲ್ವ, ನಾಟಕ ಏನು ತೊಳೆದ್ವಿ ನಾವು, ಡ್ರಾಮಾ ಮತ್ತು ಬಣ್ಣ, ಆ ಬಣ್ಣ ತೊಳೆದಾದ್ಮೇಲೆ ಮನುಷ್ಯ ಪೇಸ್ ಏನು ಇದಿರ್ತದೆ ನೋಡಿ, ಆ ಥರ ನಮ್ಗೆ ಯಾರು 10 ಪೈಸದ ನಮಗೆ ಹೆಲ್ಪ್ ಮಾಡಲಿಲ್ಲ. ನಮಗೆ ಕೆಲವೊಂದು ಹತ್ರ ನಮ್ಗೆ ಹೇಳಿದ್ರು ನಮ್ಮ ಮನೆಯವರು, ಈ ಥರ ಹಿಂಗಾಗಿದೆ ಅಣ್ಣ, ಹಿಂಗಾಗಿದೆ ಏನು ಮಾಡಬೇಕು ಅಂತನ. ಅವಾಗ ಇದಕ್ಕೆ ಶಿವರಾಮಣ್ಣ ಇವರಿದ್ದರು, ಕಲಾವಿದರು, ಅವರು ಪ್ರೆಸಿಡೆಂಟ್ ಇದ್ರು ಅವಾಗ. ಶಿವರಾಮಗೊಂದು ಲೆಟ್ರ್ ಕೊಟ್ಬಿಡೋ ಅಂತ ಅಂದರು. ಏನು ಲೆಟ್ರ್ ಕೊಟ್ಟರು ಇಲ್ಲ ಏನಿಲ್ಲ, ಅವ್ರು ಯಾರೂ ಬಂದು ಸ್ಪಂದಿಸ್ಲಿಲ್ಲ, ಯಾರೂ ನೋಡಲಿಲ್ಲ. ನಾನೆಲ್ಲೋ ಒಂದು ಕಡೆ ಕೇಳ್ಪಟ್ಟೆ, ಅಂದರೆ ನಾನು ಸಿನಿಮಾ ಹೆಸರುಗಳು ಹೇಳಕ್ ಇಷ್ಟಪಡಲ್ಲ, ಯಾಕೆಂದ್ರೆ ಇವತ್ತು ಚಿಕ್ಕಣ್ಣ ಅವರಿಲ್ಲ, ಆ ಸಿನಿಮಾ ಮಾಡಿದವರೆಲ್ಲ ಇನ್ನೂ ಅದಕ್ಕೆ ನಿಮ್ಮನ್ನು ಕೂಡ ಎಲ್ಲೋ ಬಂದು ನಾನು ಇಂಟರ್ವ್ಯೂ ಮಾಡಿ ಆ ಕಾಂಟ್ರವರ್ಸಿ ಕೇಳಿ ನನಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಕೆಲವೊಂದು ಸತ್ಯ ಗೊತ್ತಾಗ್ಬೇಕು, ಅದಕ್ಕೆ ಆ ನಿರ್ದೇಶಕರ ಅಥವಾ ನಿರ್ಮಾಪಕರ ಹೆಸರು ಹೇಳ್ದೇನೆ ನಾನು ಹೇಳಲ್ಲ. ಮಾಡ್ಬೇಕಾದ್ರೆ ಹೆಸರು ಹೇಳ್ಬೇಕು ಅಂತ ನೀವು ಕೇಳ್ಬೇಡಿ, ಯಾಕೆ ಅಂತಂದ್ರೆ ಹೇಳ್ಬಾರ್ದು. ನಾವು ಅದೇ ಉದ್ಯಮದಲ್ಲಿ ಊಟ ಮಾಡ್ತಿರೋದು, ನಮ್ಮ ಉದ್ಯಮ ನಾವೇ ಬಿಟ್ಕೊಡ್ಬಾರ್ದು. ಹಾಗಂತ ಉದ್ಯಮದಲ್ಲಿ ನಡೆದಿರುವ ಕೆಲವು ಕಹಿ ವಿಚಾರಗಳನ್ನ ನಿಮಗೆ ತಿಳಿಸದೇನು ಇರಬಾರ್ದು. ಆ ನಿಟ್ಟಿನಿಂದ ಈ ಪ್ರಶ್ನೆ. ಚಿಕ್ಕಣ್ಣ ಅವರು ಕಡೆದಾಗಿ ಕಾಣಿಸ್ಕೊಂಡಂತ ಚಿತ್ರ ಅದು, ನನ್ನ ಸಿನಿಮಾ ಹೆಸರು ಹೇಳೋದಕ್ಕೆ ಲಾಸ್ಟ್ ಚಿತ್ರ. ಅದರಲ್ಲಿ ಏನ್ ನಾವು ಚಿಕ್ಕಣ್ಣ ಅವರು ಅಂತ ಅಂದ್ರೆ ಆ ಹೇರ್ ಸ್ಟೈಲ್ ನ ಆಸೆ ಪಡ್ತಿದ್ವಿ, ಆ ಹೇರ್ ಸ್ಟೈಲ್ ನ ಬದಲಿಸ್ತಾರೆ. ಅವರು ಬೇರೆನೆ ಒಂದು ಲುಕ್ಕಲ್ಲಿ ಕಾಣಿಸ್ಕೋತಾರೆ. ಆ ಪಾತ್ರ ಅಷ್ಟು ದೊಡ್ಡ ಹೆಸರು ಮಾಡಿತು, ಅದು ಲೆಜೆಂಡರಿ ಸಾಹಸ ಸಿನಿಮಾ ವಿಷ್ಣು. ಆ ಸಿನಿಮಾ ಶೂಟಿಂಗ್ ಟೈಮ್ ನಲ್ಲೇನೆ ಇವರಿಗೆ ಹೆಲ್ತ್ ಅಪ್ಸೆಟ್ ಆಯ್ತು ಅಂತೆ. ಒಂದ್ 45-50 ದಿವಸ ಕಾಲ್ ಶೀಟ್ ತಗೊಂಡು, ನನಗೆ ಬಂದಿರೋ ಮಾಹಿತಿ ಸುಳ್ಳ, ನನಗೆ 45 ದಿವಸ ಆಯ್ತು. ಒಂದು ಸಂಭಾವನೆ ಅಂತ ನಿಗದಿ ಆಗಿದೆ, ಆದ್ರೆ ಆ ಸಂಭಾವನೆ ಪಾವತಿ ಆಗ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಎಫೆಕ್ಟ್ ಆಯ್ತಂತ ಅವ್ರ ಹೆಲ್ತ್, ಇನ್ನೂ ಅವ್ರ ಸ್ಕಿನ್ ಎಲ್ಲ ಚೇಂಜ್ ಆಯ್ತಂತೆ. ಸ್ಕಿನ್ ಬ್ಲಾಕ್ ಆದ್ರು, ಫುಲ್ ಬ್ಲಾಕ್ ಆದ್ರು. ಅಂದ್ರೆ ಇವರು ನಮ್ಮ ಮನೆಯವರ, ಇವರು ಶೂಟ್ಗೆ ಸೆಟ್ಕೊಂಡು ಒಳಗಡೆ ಬಂದಾಗ ಇವರು ಯಾರು ಬಂದಿದ್ದಾರೆ, ನಮ್ಮ ಮನೆಯವರ ಇವರು ಅನ್ನೋಷ್ಟು ನನಗೆ ಡೌಟ್ ಇತ್ತು. ಅಷ್ಟು ಬ್ಲಾಕ್ ಆದ್ರು. ಆಮೇಲೆ ಸ್ವಲ್ಪ ಇಲ್ಲಿ ಬೆಂಗಳೂರು ವಾತಾವರಣಕ್ಕೆ ಅಷ್ಟು ಬಿಸಿಲಿತ್ತು, ಬೆಳಗಾಂ ಕಡೆ ಅಷ್ಟು ಬಿಸಿಲಿತ್ತು. ಮತ್ತು ನಾವು ಅವ್ರು ಶೂಟಿಂಗ್ ಮಾಡಿದ ಇದು ಜಾಗನೂ ನೋಡೋಕೆ ಹೋಗಿದ್ವಿ ನಾವು. ಇನ್ನೊಂದ್ಸರಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದಾಗ, ಯಾವುದೋ ಬೇರೆ ಕಡೆ ದೇವಸ್ಥಾನಕ್ಕೆ ಹೋದಾಗ, ಇಲ್ಲ ಅಲ್ಲೋಗಿ ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಇದರಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಊಟ ಮಾಡಿದ್ದಾರೆ, ಅದೇನೋ ಸ್ವಲ್ಪ ಇದಾಗಿದೆ, ಏನೋ ದೇವತೆಗಳದು ಅದು ಇದು ಅಂತ. ಯಾಕೆ ಅದಕ್ಕೆ ಹುಷಾರಿಲ್ಲದಾಗ ಪ್ರತಿಯೊಂದು ನಂಬಬೇಕಾಗ್ತದೆ, ನಾವು ನಂಬಬೇಕಾಗ್ತದೆ. ನಾವು ಸೋತಾಗ ಎಲ್ಲಾನು ನಂಬಬೇಕು, ಏನು ನಂಬಲ್ಲ. ಅದಕ್ಕೆ ಅಲ್ಲೊಂದು ದೇವಸ್ಥಾನದಲ್ಲಿ ಹೇಳಿದ್ರು, ಈ ಥರ ಹೆಂಗೈತೆ, ಅಲ್ಲೊಂದು ದೇವಿ ಇದ್ಲಳ, ಅದೇನೋ ಊಟ ಮಾಡಿದ್ದಾರೆ, ಅದೊಂದು ತಪ್ಪಾಯಿತು, ಹಾಗೆ ಹೀಗೆ ಅಂತಂದರು. ಅಲ್ಲಿ ಹೋಗಿ ನಾವು ತಿರ್ಗಾ ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಅತ್ತೆ ಮನೆ, ಅದು 101 ಬಾಗಿಲಿದೆ ಅದರಲ್ಲಿ, ಅತ್ತೆ ಮನೆಯಲ್ಲಿ. ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಸ್ವಲ್ಪ ಅವಾಗೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರು. ಅಣ್ಣವರು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡಾಗ ಅಕ್ಕಪಕ್ಕ ಎಲ್ಲ ನೋಡಿದ್ರಲ್ವ, ಅಣ್ಣವರೇ ನೀವು ಈಗ ಈ ಥರ ಹುಷಾರಾಗ್ಬಿಟ್ರ, ನೀವು ಇಲ್ದಂಗೆ ಹುಷಾರಾಗಿದ್ರಂತ ಸುತ್ತಮುತ್ತ ಜನ ಎಲ್ಲ ಬಂದು ನೋಡಿ ನಮಗೆ ಎಲ್ಲ ಹೆಲ್ಪ್ ಮಾಡಿ, ಮತ್ತು ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಮನೆಗೆ ಹೋಗಿ ಕಿತ್ತೂರಾಣಿ ಚೆನ್ನಮ್ಮ ಮನೆಗೆ ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ನಾವು. ಅವಾಗ ಚಿತ್ರಕ್ಕೆ ಒಂದು ಸಂಭಾವನೆ ನಿಗದಿ ಆಗಿತ್ತಲ್ಲ, ಅದು ಬಂತ ಫುಲ್ಲು? ಬರಲಿಲ್ಲ, ಕೇಳಕ್ಕೆ ಹೋಗಲಿಲ್ಲ ನಾವು, ಕೇಳಲಿಲ್ಲ.
ಅವರು ಕೊಡಲಿಲ್ಲ? ಅವರು ಕೊಡಲಿಲ್ಲ. ಬಂದು ಹಾಸ್ಪಿಟ್ಲಿಗೆ ಬಂದು ಸ್ವಲ್ಪ ಅಮೌಂಟ್ ಅವ್ನು ಕೊಟ್ಟರು ಅಷ್ಟೇ, ಇಷ್ಟಂತ. ತಿರ್ಗಾ ಮತ್ತೆ ಇವರು ಫೋನ್ ಮಾಡಿ ಸಾಕಾದರು. ಆಮೇಲೆ ತಿರ್ಗಾ ಅವರು ಫೋನ್ ತೆಗೆಯೋದು ಬಿಟ್ಟರು. ಹಂಗಾಗಿ ನಾವು ಅವ್ರಿಗೆ ಕೇಳಕ್ಕೆ ಹೋಗಲಿಲ್ಲ. ಆ ನೋವುಗಳು ಚಿಕ್ಕಣ್ಣವರು ಕಾಡೋದಮ್ಮ? ಬೇಜಾರು ಮಾಡ್ಕೊಳ್ಳೋರು. ಆದ್ರೂ ಅದು ಚಿತ್ರರಂಗ ಅಂದರೆ ಒಂದು ಖುಷಿ ಅವ್ರಿಗೆ. ಫ್ಯಾಮಿಲಿ ಆ ಚಿತ್ರರಂಗದ್ದು ಒಂದು ಇದು ಜನಗಳು ಕುಟುಂಬ ಇದ್ದಂಗೆ. ಆ ಡೈರೆಕ್ಟರ್ಗೆ ಫೋನ್ ಮಾಡೋದು, ಇವ್ರಿಗೆ ಫೋನ್ ಮಾಡೋದು, ಇದು ಫೋನ್ ಮಾಡೋದು, ಕುಂತ ಜಾಗದಲ್ಲೇ ಅವರು ಎಲ್ಲಾನು ಫೋನ್ ಮಾಡ್ಕೊಂಡು ಮಾತಾಡೋರು. ಅವ್ರ ಮುಖನೂ ಬದಲಾಗ್ಬಿಡ್ತು ಅಂತ ಕಾಣುತ್ತೆ. ಸ್ವಲ್ಪ ಅವಾಗ ಮುಖ ಸ್ವಲ್ಪ ಕಪ್ಪಾಯ್ತಲ್ವಾ, ಮುಖ ಸ್ವಲ್ಪ ದಪ್ಪ ಆದಂಗೆ ಕಾಣಿಸ್ತು. ಅವಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಲ್ವಾ, ಹಾಗಾಗಿ ಅವ್ರಿಗೆ ಮುಖ ಸ್ವಲ್ಪ ದಪ್ಪ ಆಗಿ ಕಪ್ಪಾಗ್ಬಿಟ್ರು ಜಾಸ್ತಿ. ಆವಾಗ ಇದು ಮಾಡಿದ್ರು. ಅದಾದ್ಮೇಲೆ ಯಾವ ಸಿನಿಮಾಗಳು ಮಾಡಲಿಲ್ವಾ? ಮಾಡಲಿಲ್ಲ. ಯಾವುದೋ ಒಂದು 2-3 ಸೀರಿಯಲ್ ಮಾಡಿದ್ರು. ಸೀರಿಯಲ್ ಮಾಡಿದ್ರು. ಹಂಗೆ ಸೀರಿಯಲ್ಲು ಇದಾಯಿತು. ಹಂಗಾಗಿ ಸಿನಿಮಾ ಯಾವುದು ಮಾಡಲಿಲ್ಲ. ನೋಡ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು ಎಲ್ಲ. ಯಾರು? ಡೈರೆಕ್ಟ್ರಿಗೆ ನೋಡ್ಬಿಟ್ಟು ನಾನು ಬೇರೆ ಇದು ಮಾಡ್ತೀನಿ ಚಿಕ್ಕಣ್ಣ, ನಿಮಗೆ ಬೇರೆ ಟೈಮ್ ಕೊಡ್ತೀನಿ, ಬೇರೆ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತೀನಪ್ಪ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ರು. ತಿರ್ಗಿ ಮತ್ತೆ ಕೊಡಲಿಲ್ಲ. ಮುಖ ಬದಲಾಗಿದ್ದು ನೋಡ್ಬಿಟ್ಟು ಅವಾಗ ಅದೊಂದು ತುಂಬ ಫೀಲ್ ಮಾಡ್ಕೊಳ್ಳೋರು ಅವಾಗ ಅವರು. ಸರ್ ನಾನೇ ಕಿಡ್ನಿ ಕೊಡಬೇಕಂತ ಇದ್ದೀನಿ, ಏನು ಹೇಳ್ತೀರಾ? ಅವ್ರದ್ದು ನಮ್ಮ ಮನೆಯವ್ರದ್ದು AB ಪಾಸಿಟಿವ್ ಬ್ಲಡ್ ಗ್ರೂಪ್. ನಂದು A ಪಾಸಿಟಿವ್. ಆಮೇಲೆ ತಿರ್ಗಿ ಡಾಕ್ಟರ್ ಹತ್ರ ಕೇಳಿದ್ದಕ್ಕೆ, ಇಲ್ಲಮ್ಮ ಯಾರಮ್ಮ ಹೇಳಿದ್ದಂಗಂತ AB ಪಾಸಿಟಿವ್ ಯಾವ ಬೇಕಾದ್ರೂ ಕೊಡ್ಬೋದು ಕಿಡ್ನಿಗೆ ಅಂತ ಅಂದರು.